ಈ ಪೇಪರ್ ಅಲ್ಲಿ ನನ್ನ ಮಾನ ಮರ್ಯಾದೆ ಹೋಗುವಂತ ವಿಷಯ ಬಂದಿದೆ. ಅಂತದೇನಿದೆ ತೋರಿಸಿ ನೋಡೋಣ. ನೋಡಿ, ಏನಕ್ಕೆ ಇದು? ನಮ್ಮ ಅಣ್ಣಂದು ರಾಜೇಶ್ವರದ್ದು ಫೋಟೋ ಬಂದ್ಬಿಟ್ಟಿದೆ. ಈ ರಾಜೇಶ್ವರಿ ಪಬ್ಲಿಸಿಟಿಗೆ ಇಂಥ ಚೀಪ್ ಗಿಮಿಕ್ಸ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾ ಕೊಡೋ ಐಡಿಯಾ ನೀವೇನಾದ್ರೂ ತಗೊಂಡ್ರೆ ನಮ್ಮ ಅಣ್ಣಂಗೂ ಬುದ್ಧಿ ಕಲಿಸ್ಬೋದು. ಆ ರಾಜೇಶ್ವರಿನ ಮಹಿಳಾ ಸಂಘದಿಂದ 3 ವರ್ಷ ಬ್ಯಾನ್ ಮಾಡ್ಬೋದು. ನೀನು ನಂಗೆ ಐಡಿಯಾ ಕೊಡಂಗಾಗ್ಬಿಟ್ಯಾ? ಹೇಳು. ಟಿವಿ 10 ಅವ್ರನ್ನ ಕರೆಸಿ ನಮ್ಮ ಅಣ್ಣಂಗೂ ಅವಳಿಗೂ ಅಫೇರ್ ಇದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಡೆ. ನೋಡಿ, ಈಗಿನ ಕಾಲದಲ್ಲಿ ಕಾಂಪಿಟಿಷನ್ ತುಂಬಾ ಜಾಸ್ತಿ. ನಾವು ಸುಮ್ಮನೆ ಇದ್ರು ಬೇರೆಯವರು ನಮ್ಮನೆಗೆ ಬೆಂಕಿ ಹಚ್ಚಕ್ಕೆ ಕಾಯ್ತಾ ಇರ್ತಾರೆ. ಯಾರು ಬೆಂಕಿ ಹಚ್ತಾ ಇರೋದು? ನಿಮ್ ಹತ್ರ ಏನಾದ್ರೂ ಸಾಕ್ಷಿಗಳಿದ್ಯಾ? ಅಫ್ಕೋರ್ಸ್, ಇಟ್ಕೊಳ್ಳಿ. ಅಯ್ಯೋ ಮೇಡಮ್, ಇದೇನಿದು? ನಿಮ್ ಗಂಡನ ಫೋಟೋ ಜೊತೆ ರಾಜೇಶ್ವರಿ ಅವ್ರ ಫೋಟೋ ಬಂದ್ಬಿಟ್ಟಿದೆ. ಏನು ಅಂತ ಹೇಳಿ, ರಾಜೇಶ್ವರಿ ಮತ್ತೆ ನನ್ನ ಹಬಿ ಊರು ಸುತ್ತೋದು ಪೇಪರ್ ಅಲ್ಲಿ ಬಂದ್ಬಿಟ್ಟಿದೆ. ಆ ರಾಜೇಶ್ವರಿ ತನ್ನ ಸಂಸಾರದಲ್ಲಿ ಏನು ಅಂತ ಹೇಳಿ, ಆ ರಾಜೇಶ್ವರಿ ನನ್ನ ಹಬಿನ ಬುಟ್ಟಿಗೆ ಹಾಕೋತಾ ಇದ್ದಾಳೆ. ಯಾಕ್ರಿ ನಿಮ್ ಹೆಂಡತಿ ಹಾಗೆ ಮಾಡಿದ್ಲು? ಅಯ್ಯೋ ಶಿವನೇ, ನನಗೇನ್ರಿ ಗೊತ್ತು? ಇದು ನಿಮ್ಮ ಪ್ರೊಫೆಷನ್ ಜಲಸ್ ಅಷ್ಟೇನೆ. ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಎಷ್ಟೊಂದು ಜನರ ಮುಂದೆ ನನ್ನ ತೇಜೋವಧೆ ಮಾಡಿದಾಳೆ. ಸರಿಯಾಗಿ ರಿಪೇರಿ ಮಾಡ್ತೀನಿ ಅವಳನ್ನ. ಲೂಸ್ ಆಗಿರೋ ಸ್ಕ್ರೂಗಳನ್ನೆಲ್ಲ ಟೈಟ್ ಮಾಡ್ಬಿಡ್ತೀನಿ. ಎಷ್ಟು ಸ್ಕ್ರೂಗಳಿದೆ? ಯಾವ ಮನೆಗರಿ ಗೊತ್ತು? ಅವ್ರು ನನಗೆ ಎಣಸೋದಕ್ಕೆ ಬಿಟ್ರೆ ತಾನೆ. ಅಭಿ, ಯಾಕೆ ಇವತ್ತು ಇಷ್ಟೊಂದು ರ್ಯಾಶ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ? ನಾನು ರ್ಯಾಶ್ ಆಗಿ ಬಿಹೇವ್ ಮಾಡಬಾರ್ದು ಅಂದ್ರೆ ನೀನು ಈಗಿಂದೀಗಲೇ ಆ ರಾಜೇಶ್ವರಿ ಮನೆಗೆ ಹೋಗಿ ಅವಳ ಕಾಲನ್ನ ಹಿಡ್ಕೊಂಡು ಸಾರಿ ಕೇಳಬೇಕು. ಎಕ್ಸ್ಕ್ಯೂಸ್ ಮೀ, ಇದುವರೆಗೂ ನನ್ನ ಲೈಫಲ್ಲಿ ಯಾರಿಗೂ ಸಾರಿ ಕೇಳಿಲ್ಲ, ಸ್ಯಾರಿ ಉಡಲ್ಲ. ನಾನು ಅಣ್ಣ ಹೇಳ್ತಾ ಇದ್ದೀನಿ ಅಂದ ಮೇಲೆ ಸಾರಿನೂ ಕೇಳಬೇಕು, ಸ್ಯಾರಿನೂ ಉಡಬೇಕು. ಇಲ್ಲ ಅಂದ್ರೆ ಬರೀ ನಿನ್ನ ಕಿವಿ ಜೊತೆಗೆ ಮೂಗುನು ಕೂಡ ಕಚ 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 ಅಂತ ಕಚ್ಕೊಂಡು ಚಿಂದು ಬಿಡ್ತೀನಿ. ನೀನು ಸಾರಿ ಕೇಳಬೇಕು ಅಂದ್ರೆ ಕೇಳಬೇಕು. ಇಲ್ಲ ಅಂದ್ರೆ ಈಗಲೇ ಒಂದು ಟಾಟಾ ಸುಮನ ಬಾಡಿಗೆ ತಗೊಂಡು ಬಂದು ಅದರಲ್ಲಿ ನಿನ್ನನ್ನು ಎತ್ತಾಕೊಂಡೋಗಿ ಬೆಂಗಳೂರಿನ ಗಲ್ಲಿಗಳನ್ನು ತೋರಿಸ್ತಾ ಒಂದೊಂದು ಬಿಡ್ತಾ ಹೋಗ್ತೀನಿ. ನಡಿಯೇ, ಸಾರಿ ನಡಿಯ. ಸುಂದರವಾದ ಹುಡುಗಿ ಯಾರ ಕೈಗೂ ಸಿಗದೆ ಇದ್ದಾಗ ಗಾಸಿಪ್ ಕೈ ಸಿಗ್ತಾಳೆ. ಅದು ಯಾಕೆ ಅಂತ? ಬರೀ ಮಾತಾಡ್ಕೊಂಡೆ ಚಪ್ಲ ತೀರಿಸ್ಕೊಂಡ್ ಬಿಡೋಣ ಅಂತ ತುಂಬಾ ಜನ ಕಾಯ್ತಾ ಇರ್ತಾರೆ. ಹಾಗಾದ್ರೆ ನಿಮ್ಮ ಮತ್ತೆ ಪಾಂಡುರಂಗ ಜಸ್ಟ್ ಫ್ರೆಂಡ್ಸ್, ಅದನ್ನೆಲ್ಲ ಅಫೇರು ಅಂತ ನೀವು ಹೇಳ್ಬಾರ್ದು. ಸಿನಿಮಾ ನೋಡಾದ್ಮೇಲೆ ನೀವಿಬ್ರು ಹೋಟ್ಲಿಗೆ ಹೋಗಿದ್ರಂತೆ ಊಟ ಮಾಡೋದಕ್ಕೆ. ನೋಡ್ರಿ, ದಿನಕ್ಕೆ 1000 ಜನ ಹೋಟೆಲ್ಗೆ ಹೋಗ್ತಾರೆ ಬರ್ತಾರೆ ಊಟ ಮಾಡೋದಿಕ್ಕೆ. ಅದನ್ನೆಲ್ಲ ಅಫೇರು ಅಂತ ನೀವು ಹೇಳ್ಬಾರ್ದು. ಹಾಗೆ ನೀವು ಊಟ ಮಾಡಾದ್ಮೇಲೆ ಬೇರೆಲ್ಲೋ ಹೋಗಿದ್ರಂತೆ. ನೋಡಿ, ಅದೇ ಬೇಡ ಅನ್ನೋದು. ಇಲ್ಲಿಂದ ಆಚೆಗೆ ಇವ್ರು ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು. ಯಾರೋ ನಮ್ಗೆ ಆಗ್ತಾ ಇರೋರು ನಮ್ಮ ಬಗ್ಗೆ ಈ ಗಾಸಿಪ್ಸ್ ಎಲ್ಲ ಹರಡ್ಬಿಟ್ಟಿದ್ದಾರೆ. ಆಕ್ಚುಲಿ ಏನಾಯ್ತು ಅಂದ್ರೆ, ಪಾಂಡುರಂಗ ಅವರು ತಮ್ಮ ದುಃಖ, ಗೋಳು, ಸಂಕಟನೆಲ್ಲ ನನ್ನ ಹತ್ರ ಗುಳ್ಳೋ ಅಂತ ಹೇಳ್ಕೊಂಡು ಹತ್ಬಿಟ್ರು. ಅದನ್ನೆಲ್ಲ ವಿಡಿಯೋ ಮಾಡಿಟ್ಟಿದ್ದೀನಿ. ಹಾಗೆ ತೋರಿಸ್ಲಾ? ಬೇಡ ಬೇಡ, ಆ ವಿಡಿಯೋನ ನಮಗ್ ಕೊಟ್ಬಿಡಿ. ನಾವು ಚಾನಲ್ ಅಲ್ಲಿ 3 ದಿನ ಚೆನ್ನಾಗಿ ಹಾಕಿ ಉಜ್ಜಿ ಬಿಡ್ತೀವಿ. ಮತ್ತೆ ಯಾರನ್ನ ಕಿಡ್ನಾಪ್ ಮಾಡ್ಬೇಕಾದ್ರೆ ನಮ್ಗೆ ಹೇಳಿ. ಇದು ನಿನ್ಗೆ ನೀನ್ ಮಾತ್ರ ಅಪ್ಪಿ ತಪ್ಪಿ ಕಾಡ್ ಕಡೆ ಮಾತ್ರ ಹೋಗ್ಬೇಡ. ಮರಿದಿರಪ್ಪನಂತ ಅನ್ಕೊಂಡು ನಿನ್ನನ್ನೇ ಕಿಡ್ನಾಪ್ ಮಾಡ್ಬಿಡ್ತಾರೆ. ಐ ಆಮ್ ವೆರಿ ಸಾರಿ ರಾಜೇಶ್ವರಿ, ಪ್ಲೀಸ್. ನಾನು ಮಾಡಿದ್ದು ದೊಡ್ಡ ತಪ್ಪಾಗೋಯ್ತು. ಇನ್ಮೇಲೆ ನಾನು ಹಬಿನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಪ್ಲೀಸ್, ನನ್ನ ಹಬಿನ ಬಿಟ್ಕೊಟ್ಬಿಡು. ಬೇಕಾದ್ರೆ ನಾನು ನಿನ್ ಕಾಲಿಗೆ ಬೀಳ್ತೀನಿ. ಅಯ್ಯಯ್ಯೋ, ಕಾಲಿಗೆಲ್ಲ ಬೀಳ್ತಾ ಇದೆಯಾ ಅಂದ್ಮೇಲೆ ಬುದ್ಧಿ ಬಂದಿದೆ ಅಂದಂಗ ಆಯ್ತು. ಓಕೆ, ಏನೋ ದೊಡ್ಡ ಮನ್ಸು ಮಾಡಿ ನಿನ್ ಗಂಡನ ಕಳಿಸ್ಕೊಡ್ತೀನಿ. ಸ್ನೇಹಿತರೆ, ಜಾಜಿ ಅವರ ಗಂಡ ಪಾಂಡುರಂಗ ಅವರು ಜಾಜಿ ಅವರ ಕೈಗೆ ತಪ್ಪು ಹೋಗ್ತಾ ಇರ್ಬೇಕಾದ್ರೆ ರಾಜೇಶ್ವರಿ ಅವರು ದೊಡ್ಡ ಮನಸ್ಸು ಮಾಡಿ ಪಾಂಡುರಂಗ ಅವರನ್ನ ಜಾಜಿ ಅವ್ರ ಬಳಿ ಕಳ್ಸಿಕೊಟ್ಟಿದ್ದಾರೆ. ಇಂಥ ಸಂಬಂಧಗಳನ್ನ ಬೆಸ್ಗೆ ಹಾಕೋದ್ರಲ್ಲಿ ರಾಜೇಶ್ವರಿ ಅವ್ರದ್ದು ಎತ್ತಿದ ಕೈ. ಅವರ ಈ ಸಮಾಜ ಸೇವೆ ನಿರಂತರವಾಗಿ ಸಾಗ್ತಾ ಇರ್ಲಿ ಅಂತ ನಾವೆಲ್ಲರೂ ಹಾರೈಸೋಣ. ಅದಕ್ಕೆ ಮೊದಲು ಕೇಬಲ್ ಆಫೀಸಿಗೆ ಫೋನ್ ಮಾಡಿ ಕೇಬಲ್ ಕಟ್ ಮಾಡಿಸಿ. ಇಲ್ಲ ಅಂದ್ರೆ ಇಡೀ ಏರಿಯಾದವ್ರಿಗೆ ನಿಮ್ ಯೋಗ್ಯತೆ ಗೊತ್ತಾಗ್ಬಿಡುತ್ತೆ. ಅಪ್ಪ, ಆ ರಾಜೇಶ್ವರಿ ಅಂತೂ ನಮ್ಮ ಯಜಮಾನ್ರನ್ನ ಬಿಟ್ಟು ಕಳ್ಸಿದ್ದಲ್ಲ. ಕೆಲವು ಕಂಡೀಷನ್ಗಳನ್ನ ಜಾಜಿ ಜಂಬಲ್ದಿನಿ ಹಾಕ್ಬಿಟ್ಟು ಆದ್ಮೇಲೆ ನನ್ನನ್ನು ಅವರು ಬಿಟ್ಟು ಕಳಿಸಿರೋದು. ಏನ್ ಕಂಡೀಷನ್? ನೀವು ನಿಮ್ಮ ರೂಮ್ ನಲ್ಲಿ ಹಾಕಿರುವ ನೋ ಅಡ್ಮಿಷನ್ ಬೋರ್ಡ್ ನ ತೆಗಿಬೇಕಂತೆ. ನನ್ನನ್ನ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋಬೇಕಂತೆ. ನೋಡ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ವಿಚ್ಛೇದನ ಕೊಡಿಸಿ ನನ್ನನ್ನ ಅವರೇ ಮದುವೆ ಆಗ್ತಾರಂತೆ.